ಹಾಯ್ ಹಲೋ ನಮಸ್ತೆ. ನಿಮ್ಗೆಲ್ಲರೂ ಕೂಡ ಶಬ್ದ ಪಬ್ಲಿಕೇಶನ್ ವತಿಯಿಂದ ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ಮಾದರಿ ಪ್ರಶ್ನೆ ಪತ್ರಿಕೆ 7ಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಬ್ದ ಪಬ್ಲಿಕೇಶನ್ ರವರ ನವೋದಯ ಹಂಟಿನ 30 ಪ್ರಶ್ನೆ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಚಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ಸ್ಗಳು ಯಾವಂದ್ರೆ ನವೋದಯ ಹಂಟ್ ಪ್ರಶ್ನೆ ಪತ್ರಿಕೆಗಳು ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ನಿಮಗೆ ಲಭ್ಯವಿದ್ದು, ಈ ಒಂದು ಮಾರುಕಟ್ಟೆಯ ಈ ಒಂದು ಪ್ರತಿಗಳನ್ನು ಏನಾದರೂ ನೀವು ತೆಗೆದುಕೊಳ್ಬೇಕಾಗಿತ್ತಂದ್ರೆ ಶಬ್ದ ಪಬ್ಲಿಕೇಶನ್ನ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರತಿ ಪೇಜಿಗೂ ಕೂಡ ನೀವು ನಮಗೆ ಪ್ರತಿಯೊಂದು ಒಂದು ನಂಬರನ್ನು ಕೂಡ ಫೋನ್ ನಂಬರನ್ನು ಕೂಡ ನಾವಲ್ಲಿ ಹಾಕಿದ್ದು ಆ ಒಂದು ಪ್ರತಿಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ನವೋದಯ ಎಕ್ಸಾಮ್ಗೆ ಅತ್ಯುತ್ತಮ ಸ್ಕೋರ್ ಮಾಡಲಿಕ್ಕೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಗಳು ಯಾವಂದರೆ ಅದು ಶಬ್ದ ಪಬ್ಲಿಕೇಶನ್ ಅವರ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು. ಯಾಕಂದರೆ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ರಚಿಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕ್ವಶನ್ಸ್ ಯಾವುದರಲ್ಲಿದೆ ಅಂತಂದರೆ ಅದು ನವೋದಯ ಹಂಟಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವೆ. ಅದಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 7ಅನ್ನು ಇವತ್ತಿನ ದಿವಸ ನಾವು ನೋಡೋಣ. ಓಕೆ, 41ರಿಂದ ನಾವು ಗಣಿತದ ಒಂದು ಪ್ರಶ್ನೆಗಳನ್ನು ನೋಡ್ತೇವೆ. ಅದನ್ನ ಇವತ್ತು ನೋಡ್ತಾ ಹೋಗೋಣ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 41 ಏನ್ ಹೇಳ್ತಾ ಇದೆ ಅಂತಂದ್ರೆ, 3 ಸಂಖ್ಯೆಗಳ ಮೊತ್ತ 270. 1ನೇ ಸಂಖ್ಯೆಯು 2ನೇ ಸಂಖ್ಯೆಯ 3ರಷ್ಟಿದೆ ಮತ್ತು 3ನೇ ಸಂಖ್ಯೆ 2ನೇ ಸಂಖ್ಯೆಯ ಅರ್ಧದಷ್ಟಿದೆ. ಹಾಗಾದ್ರೆ 3ನೇ ಸಂಖ್ಯೆ ಯಾವುದು? ಈ ತರ ಲೆಕ್ಕಗಳು ಬಂದಾಗ ಇಲ್ಲಿ 2 ಸೆಂಟೆನ್ಸ್ ಅನ್ನ ನೀವು ಇಲ್ಲಿ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಅಬ್ಸರ್ವ್ ಮಾಡಿ ಕ್ವಶನ್ ಅನ್ನ ಕಟ್ ಮಾಡಿ. ಹೆಂಗ್ ಮಾಡಬೇಕು ಅಂದ್ರೆ, ಇಲ್ಲಿ 3 ಸಂಖ್ಯೆಗಳ ಮೊತ್ತವನ್ನ ಕೊಟ್ಟಿದ್ದಾರೆ. 1ನೇ ಸಂಖ್ಯೆ 2ನೇ ಸಂಖ್ಯೆಯ 3ರಷ್ಟಿದೆ. 1ನೇ ಸಂಖ್ಯೆ 2ನೇ ಸಂಖ್ಯೆಯ 3ರಷ್ಟಿದೆ. 3ನೇ ಸಂಖ್ಯೆ 2ನೇ ಸಂಖ್ಯೆಯ ಅರ್ಧದಷ್ಟಿದೆ. ಹಾಗಾದ್ರೆ 1ನೇ ಸಂಖ್ಯೆ 2ನೇ ಸಂಖ್ಯೆ 3ರಷ್ಟಿದೆ, ಇದು ಒಂದು ವಾಕ್ಯ. 3ನೇ ಸಂಖ್ಯೆ 2ನೇ ಸಂಖ್ಯೆಯ ಅರ್ಧದಷ್ಟಿದೆ, ಇದು ಒಂದು ವಾಕ್ಯ. ಈ ಎರಡೂ ವಾಕ್ಯದಲ್ಲಿ ಬಂದಂತಹ ಒಂದು ಸಂಖ್ಯೆ ಯಾವುದು ಅಂದ್ರೆ ಆ ಸಂಖ್ಯೆ ಜೊತೆನೂ ಅದು ಕನೆಕ್ಷನ್ ಇರಬೇಕು, ಈ ಸಂಖ್ಯೆ ಜೊತೆನೂ ಕನೆಕ್ಷನ್ ಇರಬೇಕು. ಹಾಗಾದ್ರೆ ಎರಡು ಸಂಖ್ಯೆ ಜೊತೆ ಕನೆಕ್ಷನ್ ಹೊಂದಿರತಕ್ಕಂತ ಸಂಖ್ಯೆ ಯಾವ್ದು ಅಂತ ಕೇಳಿದ್ರೆ 2ನೇ ಸಂಖ್ಯೆ ಅಲ್ವಾ. 1ನೇ ಸಂಖ್ಯೆ ಜೊತೆನೂ 2ನೇ ಸಂಖ್ಯೆ ಸಂಬಂಧ ಇದೆ, ಆಮೇಲೆ 3ನೇ ಸಂಖ್ಯೆ ಜೊತೆನೂ 2ನೇ ಸಂಖ್ಯೆಗೆ ಸಂಬಂಧವಿದೆ. ಇಂಥ ಎರಡೂ ಕಡೆ ಸಂಬಂಧವಿರುವಂತಹ ಸಂಖ್ಯೆಯನ್ನ ಎಕ್ಸ್ ಅಂತ ನಾವು ತೆಗೆದುಕೊಳ್ಬೇಕು. ಯಾವ್ದನ್ನ ಎಕ್ಸ್ ತಗೋಬೇಕು ಅಲ್ವಾ. ಆದ್ದರಿಂದ ಎರಡೂ ಕಡೆ ಸಂಬಂಧ ಇರೋದನ್ನ ಎಕ್ಸ್ ಅಂತ ತೆಗೆದುಕೊಂಡ್ರೆ ನಿಮ್ಗೆ ಲೆಕ್ಕ ಮಾಡಕ್ ಬಹಳ ಈಸಿ ಆಗುತ್ತೆ. ಓಕೆ, 3 ಸಂಖ್ಯೆಗಳ ಮೊತ್ತವನ್ನ ಅವರಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ 3 ಸಂಖ್ಯೆಗಳ ಮೊತ್ತ 3 ಸಂಖ್ಯೆಗಳ ಮೊತ್ತ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 270. ಅದರಲ್ಲಿ 1ನೇ ಸಂಖ್ಯೆ 2ನೇ ಸಂಖ್ಯೆ ಮತ್ತು 3ನೇ ಸಂಖ್ಯೆ ಇವು 3ಅನ್ನು ಕೂಡಿಸಿದ್ರೆ ಎಷ್ಟು ಬರ್ಬೇಕಂತೆ? 270 ಬರ್ಬೇಕಂತೆ. ಓಕೆ, ನಾನು ನಿಮ್ಗೆ ಆಗ್ಲೇ ಹೇಳಿದೆ ಎರಡೂ ಕಡೆ ಸಂಬಂಧ ಇರುವಂತಹ ಒಂದು ನಂಬರ್ ಸಂಖ್ಯೆ ಎಕ್ಸ್ ಆಗಿಲ್ಲ ಅಂತೆ. 2ನೇ ಸಂಖ್ಯೆನ ನಾನು ಏನ್ ತಗೊಳ್ತೀನಿ? ಎಕ್ಸ್ ಅಂತ ತೆಗೆದುಕೊಳ್ತೀನಿ. ಹಾಗಾದ್ರೆ 1ನೇ ಸಂಖ್ಯೆ ಏನಾಗುತ್ತೆ, 2ನೇ ಸಂಖ್ಯೆ ಏನಾಗುತ್ತೆ ನೋಡೋಣ. 1ನೇ ಸಂಖ್ಯೆಯು 2ನೇ ಸಂಖ್ಯೆಯ 3ರಷ್ಟಿದೆ. 1ನೇ ಸಂಖ್ಯೆ 2ನೇ ಸಂಖ್ಯೆಯ 3ರಷ್ಟು. ಹಾಗಾದ್ರೆ ಇದು ಎಕ್ಸ್ ಅಂದ್ರೆ ಇದು 3x ಆಗಿರುತ್ತೆ. ಓಕೆ, ಇದು 3x ರೈಟ್. ನೆಕ್ಸ್ಟ್ 3ನೇ ಸಂಖ್ಯೆ 2ನೇ ಸಂಖ್ಯೆಯ ಅರ್ಧದಷ್ಟಿದೆ. 3ನೇ ಸಂಖ್ಯೆ 2ನೇ ಸಂಖ್ಯೆಯ ಅರ್ಧದಷ್ಟಿದೆ ಅಂದ್ರೆ ಇದು ಏನಾಗಿರುತ್ತೆ? x/2 ಆಗಿರುತ್ತೆ. ಓಕೆ ಅಲ್ವಾ. ಇವೆಲ್ಲವನ್ನ ಕೂಡಿಸಿದ್ರೆ 270 ಆಗಬೇಕು. ಓಕೆ ರೈಟ್. ಇದ್ರ ಕೆಳಗೆ ಏನಿಲ್ಲ ಅಂದ್ರೆ ಡಿವೈಡೆಡ್ ಬೈ 1 ಇರುತ್ತೆ, ಇವುಗಳ ಎಲ್ಸ 3x + 4x ಮಾಡಿ ಎಲ್ಸಿಎಂ ಮಾಡಿದ್ರು ಬರುತ್ತೆ, ಹಂಗೆ ಮಾಡಿದ್ರು ಬರುತ್ತೆ. ಓಕೆ, ಎಲ್ಸಿಎಂ ಎಷ್ಟಾಯ್ತು? 2 × 2 × 2 × 1 ಅಲ್ವಾ. 3x × 2 ಅಂತಂದ್ರೆ 3 × 6x ಪ್ಲಸ್ 2x ಪ್ಲಸ್ x ಇಸ್ ಈಕ್ವಲ್ ಟು 270. 6x 2x 8 8 1 9x 9x ಇಸ್ ಈಕ್ವಲ್ ಟು 270. ಇದು ಡಿವೈಡೆಡ್ ಬೈ ಇದ್ದಿದ್ದು ರೈಟ್ ಸೈಡ್ ಬಂತು ಅಂತಂದ್ರೆ × 2 ಆಗುತ್ತೆ ಅಲ್ವಾ. x ಇಸ್ ಈಕ್ವಲ್ ಟು ಮಾಡಿದ್ರೆ 270 × 2 ಇದು ಈ ಕಡೆ ರೈಟ್ ಸೈಡ್ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಇಂಟು ಇರೋದು
9 9 27 0. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟಂತ ಕೇಳಿದ್ರೆ 60 ನಮಗೆ ಸಿಕ್ತು. ಎಕ್ಸ್ ಅಂದ್ರೆ ಯಾವುದು? ಎರಡನೆಯ ಸಂಖ್ಯೆ. ಬಟ್ ಕೇಳಿದ್ದೇನು ಕೇಳ್ಯಾರ? ಮೂರನೇ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹಾಗಾದ್ರೆ ಮೂರನೇ ಸಂಖ್ಯೆ ಏನಂತ ತಗೊಂಡಿ ನಾವು? x/2. ಯಾಕಂದ್ರೆ ಎರಡನೇ ಸಂಖ್ಯೆಯ ಅರ್ಧದಷ್ಟಿದೆ, ಆದ್ದರಿಂದ x/2 ಆಗುತ್ತೆ. x/2 ಅಂತಂದ್ರೆ x ಅಂದ್ರೆ 60, 60ರಲ್ಲಿ 2 2 2 30. ಹಾಗಾದ್ರೆ x/2 = 30. ಓಕೆ, 30 ಆಗುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ಓಕೆ, ಬಹಳ ಸಿಂಪಲ್ ಆಗಿರುವಂತದ್ದು. ಪ್ರಶ್ನೆ ಸಂಖ್ಯೆ 42. ಆರೋಹಣ ಕ್ರಮದಲ್ಲಿರುವ ಗುಂಪು ಯಾವುದು ಅಂತ ಕೇಳ್ಯಾರ. ಆರೋಹಣ ಮತ್ತು ಅವರೋಹಣ ಅಂತ ಬರ್ತದೆ. ಆರೋಹಣ ಅಂತಂದ್ರೆ ಏನು? ಏರಿಕೆ. ಇಲ್ಲಿ ಅವರೋಹಣ ಕೊಟ್ಟಾರ, ಸಾರಿ ಅವರೋಹಣ ಅಂತ ಕೊಟ್ಟಾರ. ಅವರೋಹಣ ಅಂತಂದ್ರೆ ಏನು? ಇಳಿಕೆ ಕ್ರಮದಲ್ಲಿ ಇರುವಂತದ್ದು. ಓಕೆ ಅಲ್ಲ? ಧ್ವಜ ಅವರೋಹಣ ಅಂದ್ರೆ ಧ್ವಜವನ್ನ ಇಳಿಸೋದು. ಇದು ನೀವು ಹೆಂಗೆ ನೆನ್ಪಿಡ್ಬೇಕು ನೋಡ್ರಿ. ಧ್ವಜಾರೋಹಣ ಆರಿಸೋದು. ಓಕೆ ಅಲ್ಲ? ಏರ್ಸೋದು. ಅಂದ್ರೆ ಆರೋಹಣ ಅಂತಂದ್ರೆ ಏರಿಕೆ, ಅವರೋಹಣ ಅಂತಂದ್ರೆ ಏನು? ಇಳಿಕೆ. ಆದ್ದರಿಂದ ನೀವು ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಆರೋಹಣ ಮತ್ತು ಅವರೋಹಣವನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆದ್ದರಿಂದ ಅವರೋಹಣ ಅಂತಂದ್ರೆ ಏನಾಗ್ಯಾರ? ಇಳಿಕೆ ಕ್ರಮದಲ್ಲಿ ಇರುವಂತಹ ಒಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಹಾಗಾದ್ರೆ ಛೇದಗಳು ಎಲ್ಲಕ್ಕೂ ಸಹ ಸಮನಾಗಿದೆ. ಎಲ್ಲಕ್ಕೂ ಛೇದಗಳು ಏನಾಗಿದೆ? ಸಮನಾಗಿದೆ. ಆದ್ದರಿಂದ ಛೇದದಲ್ಲಿ ಒಂದು ನೋಡಿ ನಾವೇನು ಗಮನ ಡಿಸೈಡ್ ಮಾಡಕ್ಕೆ ಬರಲ್ಲ. ಹಾಗಾದ್ರೆ ಏನ್ ನೋಡ್ಬೇಕು? ಛೇದಗಳು ಸಮನಾಗಿದ್ದಾಗ ಅಂಶಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಅಂಶಗಳನ್ನು ನೋಡಿದಾಗ ಏನಿದೆ ರೂಲು? ಛೇದಗಳು ಸಮನಾಗಿದ್ದಾಗ ಯಾವುದರ ಅಂಶ ದೊಡ್ಡದೋ ಆ ಭಿನ್ನ ರಾಶಿಯ ಬೆಲೆ ದೊಡ್ಡದು. ಛೇದಗಳು ಸಮನಾಗಿದ್ದಾಗ ಯಾವುದರ ಅಂಶ ಚಿಕ್ಕದೋ ಆ ಭಿನ್ನ ರಾಶಿಯ ಬೆಲೆ ಚಿಕ್ಕದಾಗಿರುತ್ತೆ. ಇದರ ಒಂದು ಆಧಾರದ ಮೇಲೆ ಅಂದ್ರೆ ಅಂಶ ಯಾವ್ದು ದೊಡ್ಡದೈತೆ ಅದು ದೊಡ್ಡದು, ಯಾವ್ದು ಸಣ್ಣದೈತೆ ಅದು ಸಣ್ಣದು. ಹಾಗಾದ್ರೆ ಏನ್ ಮಾಡ್ಬೇಕು? ನಾನು ದೊಡ್ಡದಿರೋದು ದೊಡ್ಡದಾಗಿರುತ್ತೆ. ನಾವು ಇಳಿಕೆ ಕ್ರಮ ಬರ್ಬೇಕಾದ್ರೆ ಮೊದಲು ದೊಡ್ಡದು ಬರ್ಬೇಕಲ್ವಾ? ಹಾಗಾದ್ರೆ 9 8 7 5 3. ಹಾಗಾದ್ರೆ ಇಳಿಕೆ ಕ್ರಮದಲ್ಲಿ ಇರುವಂತಹ ಸಂಖ್ಯೆ ಇದೇ ಆಗಿದೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಇದಲ್ಲಿದೆ 3 5 7 8 9 ಏರಿಕೆ ಕ್ರಮದಲ್ಲಿದೆ. ಬಟ್ ಅವ್ರೇನ್ ಕೇಳ್ಯಾರ? ಅವರೋಹಣ ಇಳಿಕೆ ಕ್ರಮದಲ್ಲಿ ಇರುವುದನ್ನ ಕೇಳಿದ್ದಾರೆ. ನೆಕ್ಸ್ಟ್ 43 ಏನ್ ಕೊಟ್ಟಿದ್ದಾರೆ? 34 P 530. ಈ ಸಂಖ್ಯೆ 9ರಿಂದ ಭಾಗ ಹೋಗ್ಬೇಕಾಗಿತ್ತು ಅಂತಂದ್ರೆ ಪಿ ಜಾಗದಲ್ಲಿ ಇರಬೇಕಾದಂತ ಕನಿಷ್ಠ ಸಂಖ್ಯೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು. 9ರ ಬಾಧ್ಯತೆ ನಿಯಮ ನಿಮಗೆ ಗೊತ್ತಿರಬೇಕು. ಏನು 9ರ ಬಾಧ್ಯತೆ ನಿಯಮ? ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತವು 9ರಿಂದ ಭಾಗವಾಗಬೇಕಾದರೆ, 9ರಿಂದ ಭಾಗವಾದರೆ ಆ ಇಡೀ ಸಂಖ್ಯೆ 9ರಿಂದ ಭಾಗ ಹೋಗುತ್ತಂತ ಅರ್ಥ. ಸಂಖ್ಯೆ ಅಂದ್ರೆ ಕಂಪ್ಲೀಟ್ ಆಗಿರುವಂತ ಒಂದು ಸಂಖ್ಯೆ, ಅದರಲ್ಲಿರುವ ಪ್ರತಿಯೊಂದು ಅಂಕಿಗಳ ಮೊತ್ತ 9ರಿಂದ ಭಾಗ ಹೋಗ್ಬೇಕು. ಸರಿ, ಹಾಗಾದ್ರೆ 4 3 7 7 5 12 12 3 15 15 0 ಅಂತಂದ್ರೆ 15 ಆಯ್ತು. ಹಾಗಾದ್ರೆ 15 9ರ ಬಗ್ಗೆ ಇಲ್ಲ. ಯಾವ್ದು ಬರುತ್ತಾ? 9 2 18 ಬರುತ್ತೆ. ಹಾಗಾದ್ರೆ 18 ಆಗಬೇಕಾದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು? ನಾನು 3ಅನ್ನ ಕೂಡಿಸಿದ್ರೆ, ಇನ್ ಕೇಸ್ ನಾ 3ಅನ್ನು ಕೂಡಿಸಿದ್ರೆ ಇದು ಎಷ್ಟಾಗುತ್ತಾ? 18 ಆಗುತ್ತಾ? ಅವಾಗ ಇದು 9ರಿಂದ ಭಾಗ ಹೋಗುತ್ತೆ. 9 1 9 2 ಅಂದ್ರೆ ಸಂಖ್ಯೆಯಲ್ಲಿನ ಅಂಕಿಗಳ ಮೊತ್ತ ಭಾಗ ಹೋದ್ರೆ ಮಾತ್ರ ಇಡೀ ಸಂಖ್ಯೆ ಭಾಗ ಹೋಗುತ್ತಂತ ಅರ್ಥ. ಹಾಗಾದ್ರೆ ಈ ಪಿ ಸ್ಥಾನದಲ್ಲಿ ನಾನು ಏನ್ ತುಂಬಬೇಕಂದ್ರೆ 3ಅನ್ನ ತುಂಬಿದ್ರೆ ಸಂಪೂರ್ಣವಾಗಿ ಭಾಗ ಹೋಗುತ್ತೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಪ್ರಶ್ನೆ ಸಂಖ್ಯೆ 44. ವರುಣನು ಸಾಯಂಕಾಲ ಶಾಲೆಯಿಂದ ಮನೆಗೆ 4:30ಕ್ಕೆ ಹಿಂದಿರುಗಿದನು. ಅವರು ಬೆಳಗ್ಗೆ 10:15ಕ್ಕೆ ಮನೆ ಬಿಟ್ಟಿದ್ದಾರೆ. ಅಂದ್ರೆ ಮನೆ ಬಿಡಬೇಕಾದ್ರೆ, ಶಾಲೆಗೆ ಹೋಗ್ಬೇಕಾದ್ರೆ 10:15 ಆಗಿತ್ತು. ಹಾಗಾದ್ರೆ ಅವನು ಶಾಲೆಯಲ್ಲಿ ಇದ್ದಂತ ಸಮಯ ಎಷ್ಟು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ನೋಡ್ರಿ, ವರುಣನು ಸಾಯಂಕಾಲ 4:30 ಅಂತ. ಸಾಯಂಕಾಲ 4:30 ನಾನು ಹೆಂಗೆ ಬರಿಬಹುದು ಅಂತಂದ್ರೆ, ಇದು ಆಫ್ಟರ್ನೂನ್ ಅನ್ನ 4:30 ಇದನ್ನ ನಾನು 24 ಗಂಟೆಯ ಗಡಿಯಾರಕ್ಕೆ ನಾನು ಏನಾದರೂ ಪರಿವರ್ತನೆ ಮಾಡಿದ್ರೆ 12 ಗಂಟೆಯನ್ನ ಪ್ಲಸ್ ಮಾಡ್ತೀವಿ. 12 4 16 16 ಗಂಟೆ 30 ನಿಮಿಷ ಆಗ್ತಿದೆ ಅಲ್ವಾ? 16 ಗಂಟೆ 30 ನಿಮಿಷ. ಇದರಲ್ಲಿ ಅವನು ಶಾಲೆಗೆ ಹೋದ ಸಮಯ 10 ಗಂಟೆ 15 ನಿಮಿಷ. 10 ಗಂಟೆ
15 ನಿಮಿಷ ಶಾಲೆ ಹೋದಂತ ಸಮಯ. ಮೈನಸ್ ಮಾಡಿ, 30 15 ಹೋದ್ರೆ 15, 16 10 ಹೋದ್ರೆ 6 ಗಂಟೆ 15 ನಿಮಿಷಗಳ ಕಾಲ ಅವನು ಶಾಲೆಯಲ್ಲಿ ಇದ್ದ. ಆಪ್ಷನ್ ಎ 6 ಗಂಟೆ 15 ನಿಮಿಷ ಸರಿಯಾಗಿರುವಂತಹ ಒಂದು ಉತ್ತರ. 45. ಈ ಕೆಳಗಿನ ಮಾಯಾಚೌಕದಲ್ಲಿ ABCDಗಳ ಬೆಲೆ ಕ್ರಮವಾಗಿ ABCD, ಡಿ ಇದರ ಕೊಟ್ಟೇ ಇಲ್ಲ, ABC ಅಷ್ಟೇ, ಡಿ ಇಲ್ಲ, ಇಲ್ಲೇನೋ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅನ್ಸ್ತದ, ಇಲ್ಲಿ ಡಿ ಇಲ್ಲ. ಓಕೆನಾ? ABCಗಳ ಬೆಲೆ ಸರಿಯಾಗಾದ್ರೆ ಈ ಮಾಯಾಚೌಕ ಹೆಂಗಿರ್ತಂದ್ರೆ ಯಾವ್ದಾದ್ರು ಒಂದು ರೋ ಅನ್ನು ನಾವು ಎಣಿಸಿ ನೋಡ್ಬೇಕು. ಅದು ಕ್ರಾಸ್ ಆಗಿರ್ಬೋದು, ಸ್ಟ್ರೇಟ್ ಆಗಿರ್ಬೋದು. ಹಿಂಗಾದ್ರೂ ನೀವು ಕೌಂಟ್ ಮಾಡ್ರಿ, ಹಿಂಗಾದ್ರೂ ಕೌಂಟ್ ಮಾಡ್ರಿ, ಹಿಂಗಾದ್ರೂ ಕೌಂಟ್ ಮಾಡ್ರಿ, ಅಥವಾ ಕ್ರಾಸ್ ಕರ್ಣ ಆದ್ರೂ ಕೌಂಟ್ ಮಾಡ್ರಿ. ಹೆಂಗ್ ಕೌಂಟ್ ಮಾಡಿದ್ರು ಅದರ ಮೊತ್ತ ಒಂದೇ ಆಗಿರುತ್ತೆ. ಮಾಯಾಚೌಕದಲ್ಲಿ ಯಾವ್ದಾದ್ರು ಒಂದನ್ನ ಫುಲ್ ಕೊಟ್ಟಿರ್ತಾನ, ಅದನ್ನ ಕೌಂಟ್ ಮಾಡಿ ನೋಡ್ಬೇಕಾಗುತ್ತೆ. ಓಕೆನಾ? ನೋಡೋಣ. ಇಲ್ಲಿ ಫುಲ್ ಇದೆ ನೋಡ್ರಿ, ಏನಿದೆ ಅಂತಂದ್ರೆ 5 + 6 11, 11 1 7 18. ಅಂದ್ರೆ ಹೆಂಗ ಕೂಡ್ಸಿರು 18 ಬರಬೇಕು ಅಂತ ಹೇಳ್ಬೇಕು. ಹಾಗಾದ್ರೆ 6 3 9, 9 ಇದ್ದಿದ್ದು 18 ಆಗ್ಬೇಕಂದ್ರೆ ಎ ಸ್ಥಾನಕ್ಕೆ ನಾನು ಏನ್ ತುಂಬಬೇಕು? A = 9 ಹಾಕ್ಬೇಕಾಗುತ್ತೆ. ಯಾಕಂದ್ರೆ 6 3 9, 18 ಆಗ್ಬೇಕಾದ್ರೆ ಇನ್ನೂ 9 ಬೇಕಲ್ಲ. ಹಾಗಾದ್ರೆ A = 9. ನಮಗಿದು ಸಿಕ್ತು. ನೆಕ್ಸ್ಟ್ ನೋಡೋಣ. 4 5 9 4 13 13 5 18. ಇದನ್ನು ಪೂರ್ವ ಏನಾಯ್ತು? ಕ್ಲಿಯರ್ ಆಯ್ತು. ನೆಕ್ಸ್ಟ್ 4 6 10, 10 ಇದ್ದಿದ್ದು 18 ಆಗ್ಬೇಕಾಯ್ತು ಅಂದ್ರೆ ಸಿ ಜಾಗಕ್ಕೆ ನಾನೇನ್ ಹಾಕ್ಬೇಕಾಗತ್ತಾ? 10 ಹಾಕ್ಬೇಕಾಗತ್ತ. ಹಾಗಾದ್ರೆ C = 10. ಇನ್ನು ಬಿ ಬೇಕಾಗುತ್ತೆ. 6 2 8, 8 ಆಗಿದ್ದು ಏನಾಗ್ಬೇಕು? ನನಗ 18 ಆಗ್ಬೇಕಾಗೈತೆ ಅಲ್ವಾ? 8 ಇದ್ದಿದ್ದು 18 ಆಗ್ಬೇಕಾದ್ರೆ ಏನ್? 6 4 10, ಇದು 8 ಇದು, ಸಾರಿ, ಯಾಕಂದ್ರೆ ಇವೆರಡು ಸೇರಿದ್ರೆ 10 ಆಗ್ತಲ್ಲ. 10 6 ಇದು ಎಷ್ಟಿದು? ಇದು 8, ರೈಟ್. C = 8. ಸಿ ದ ಬೆಲೆ 8 ಆಗುತ್ತೆ ಅಲ್ವಾ? ಯಾಕಂದ್ರೆ 10 ಇದೆ, ನಾನು ಕಮ್ಮಿ ಬಿದ್ದಿದ್ದು 8 ಅಲ್ಲ. ಸೊ C = 8. ನೆಕ್ಸ್ಟ್ ಬಿ ದ ಬೆಲೆ ನೋಡಮ್ಮ. 6 2 8, 8 ಇದ್ದಿದ್ದು ಏನಾಗ್ಬೇಕು ನಮಗ? 18 ಆಗ್ಬೇಕು. 18 ಆಗ್ಬೇಕಾದ್ರೆ ಏನ್ ಬೇಕಲ್ಲಿ? B = 10 ಬೇಕು ಅಲ್ವಾ? ಹಾಗಾದ್ರೆ ಎ ಅಂದ್ರೆ 9 10 8, 9 10 8 ಇರುವಂತಹ ಒಂದು ಸಂಖ್ಯೆ ABC ಗಳ ಬೆಲೆ ಕ್ರಮವಾಗಿ ಕೊಟ್ಟಿಲ್ಲ ಇಲ್ಲಿ ಅಲ್ವಾ? ಫಸ್ಟ್ A = 9 ಬರಬೇಕು. ಬಿ ಅಂತಂದ್ರೆ 6 2 8 ಆಯ್ತು, 8 ಇದ್ದಿದ್ದು 18 ಆಗ್ಬೇಕಾದ್ರೆ 10 ಬೇಕು. ಅದಾದ್ಮೇಲೆ ಸಿ ನ ಬೆಲೆ ಬೇಕಾಗುತ್ತೆ. ಸಿ ನ ಬೆಲೆ ಅಂತಂದ್ರೆ ಕಾಮನ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ 4 6 10, 10ಕ್ಕೆ ನಾವು 8 ಕೂಡಿಸಿದ್ರೆ 18 ಆಗುತ್ತೆ. ಸೊ ಬಿ ಎ ದ ಬೆಲೆ ಅಂದ್ರೆ ಇದ್ರ ಬೆಲೆ ಕ್ರಮವಾಗಿ ಇವ್ರು ಹೆಂಗ್ ಕೊಟ್ಟಾರ ಹಂಗೆ ಕೊಡ್ಬೇಕಾಗತ್ತ. 9 10 8 ಇರುವಂತಹ ಒಂದು ಉತ್ತರ ಸರಿಯಾಗುತ್ತೆ. ಆದ್ರೂ ಇಲ್ಲಿ ಮ್ಯಾಚ್ ಅನ್ನ ನೋಡ್ಕೊಳ್ಳೋಣ. ಮ್ಯಾಚ್ ನೋಡ್ಕೊಂಡ್ರೆ ಇದು ಉಲ್ಟಾ ಪಲ್ಟಾ ಆಗ್ಯಾವ. 8 9 10, 9 8 10. ಓಕೆ, ಅಂದ್ರೆ ACB ಆಗೈತೆ. ಓಕೆ, ಬರೋದಿಲ್ಲ. ಸರಿಯಾದ ಉತ್ತರ ಇದಕ್ಕೆ 9 10 8. ನೆಕ್ಸ್ಟ್ 46. ಕೆಳಗಿನ ಯಾವ ಕೋನಗಳ ಜೋಡಿಯು ಸಂಪೂರಕ ಕೋನಗಳ ಜೋಡಿಯಾಗಿಲ್ಲ? ಸಂಪೂರಕ ಕೋನ ಅಂತಂದ್ರೆ ಎರಡು ಕೋನಗಳ ಮೊತ್ತ ಅಂದ್ರೆ ಸಂಪೂರಕ ಅಂತಂದ್ರೆ ಇದಕ್ಕೆ ಬೇರೆ ಹೆಸರಿನಿಂದನೂ ಕರೀತಾರೆ. ಏನ್ ಕರೀತಾರೆ ಅಂತಂದ್ರೆ ಪರಿಪೂರಕ ಅಂತಾನೂ ಕರೀತಾರೆ. ಓಕೆ, ಪರಿಪೂರಕ ಅಂದ್ರೆ ಇದರ ಅರ್ಥ ಏನು? ಇವೆರಡು ಕೋನಗಳನ್ನ ಕೂಡಿಸಿದ್ರೆ 180 ಡಿಗ್ರಿಗೆ ಸಮ ಆಯಿತು ಅಂತಂದ್ರೆ ಇವುಗಳಿಗೆ ನಾವು ಸಂಪೂರಕ ಕೋನಗಳು ಅಂತೇಳಿ ಕರಿತೀವಿ. ಸರಿ, ಹಾಗಾದ್ರೆ ಕೂಡಿಸಿ ನೋಡೋಣ. ಏನೆಲ್ಲ 143 + 37 ನೋಡಿದ್ರೆ 180 ಆಗುತ್ತಲ್ಲ. ನೆಕ್ಸ್ಟ್ 120 60, ಇದನ್ನು 180 ಆಗುತ್ತೆ. 110 90, ಇದು 200 ಆಯ್ತು. 80 100 180 ಆಯ್ತು. ಹಾಗಾದ್ರೆ ಯಾವುದು ಸಂಪೂರಕ ಕೋನ ಅಲ್ಲ ಅಂತ ಹೇಳಿದ್ದಾರೆ? ಆಪ್ಷನ್ ಸಿ 200 ಆಗುತ್ತೆ. ಆದ್ದರಿಂದ ಆಪ್ಷನ್ ಸಿ ಅಲ್ಲ. ಸಂಪೂರಕ ಅಂತಂದ್ರೆ ಎರಡು ಕೋನಗಳ ಮೊತ್ತ ಏನಾಗಿರ್ಬೇಕು? 180 ಡಿಗ್ರಿಗೆ ಸಮನಾಗಿರಬೇಕು. ಓಕೆ ಅಲ್ವಾ? ಅವು ಪಾರ್ಶ್ವ ಕೋನಗಳಾಗಿರ್ಬೇಕು. ಅವು ಎರಡನ್ನು ಕೂಡಿಸಿದ್ರೆ 180 ಡಿಗ್ರಿ ಆಗಬೇಕು. ಪರಿಪೂರಕ ಅಂತನೂ ಕರೀತಾರೆ. ಇಲ್ಲ ಪೂರಕ ಕೋನ ಅಂತ ಕೇಳಿದಾರೆ ಅಂದ್ರೆ ಅದರ ಮೊತ್ತ 90 ಆಗಿರ್ಬೇಕು. 47. 13 ಮೀಟರ್ ಉದ್ದ, 10 ಮೀಟರ್ ಅಗಲ, 50 ಸೆಂಟಿಮೀಟರ್ ಎತ್ತರವುಳ್ಳ ಬಾಕ್ಸ್ ಒಂದರಲ್ಲಿ 26 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ, 20 ಸೆಂಟಿಮೀಟರ್ ಎತ್ತರದ ಎಷ್ಟು ಸಣ್ಣ ಬಾಕ್ಸ್ ಗಳನ್ನ ತುಂಬಬಹುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಬಹಳಷ್ಟು ಈಸಿ ಆಗಿರುವಂತಹ ಒಂದು ಪ್ರಶ್ನೆ.
ಹಾಗಾದ್ರೆ ಬಾಕ್ಸ್ಗಳ ಸಂಖ್ಯೆ ಈಸ್ ಈಕ್ವಲ್ ಟು ಓಕೆ ಯಾವ್ದರ ಒಂದು ವಿಸ್ತೀರ್ಣ ಬರ್ತಿಲ್ಲ ಘನಫಲ ವಿಸ್ತೀರ್ಣ ಅಲ್ಲ ಘನಫಲ ಬರುತ್ತಾ ದೊಡ್ಡ ಬಾಕ್ಸ್ ನ ಘನಫಲ ಡಿವೈಡೆಡ್ ಬೈ ಸಣ್ಣ ಬಾಕ್ಸ್ ನ ಘನಫಲ. ಇವೆಲ್ಲ ಮೀಟರ್ ನಲ್ಲಿದೆ, ಎರಡೂ ಒಂದೇ ಮೂಲಮಾನದಲ್ಲಿ ಇರಬೇಕಾಗುತ್ತೆ. ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಂತೀನಿ. 13 ಮೀಟರ್ ಅಂತಂದ್ರೆ 1300 ಮೀಟರ್ ಉದ್ದ. ನೆಕ್ಸ್ಟ್ 10 ಮೀಟರ್ ಅಂತಂದ್ರೆ 1000 ಸೆಂಟಿಮೀಟರ್ ಆಯ್ತು. ಇದು 1300 ಸೆಂಟಿಮೀಟರ್ ಆಯ್ತು. ಇದನ್ನಂತೂ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಂಟು 50ಕ್ಕೆ ಇಂಟು 50 ಡಿವೈಡೆಡ್ ಬೈ ಇವನ್ನೆಲ್ಲ ಸೆಂಟಿಮೀಟರ್ ನಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಚಿಕ್ಕ ಬಾಕ್ಸ್ ಅಂದ್ರೆ ಕತ್ತರಿಸಬೇಕಾಗಿರ್ತಕ್ಕಂಥ ಬಾಕ್ಸ್ 26 ಇಂಟು 5 ಇಂಟು 20. ಓಕೆ, ದೆನ್ 0 0 ಕ್ಯಾನ್ಸಲ್ ಮಾಡ್ಕೊಂತೀನಿ. ನೆಕ್ಸ್ಟ್ 5 1 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 13 1 100 13 2 ಓಕೆ. ನೆಕ್ಸ್ಟ್ 2 1 2 5 10 0 0. ನೆಕ್ಸ್ಟ್ 2 1 2 2 4. ನೆಕ್ಸ್ಟ್ 2 5 10 0 250. 250 ಇಂಟು 100 ಅಂತಂದ್ರೆ 25 ಮುಂದೆ 3 ಸೊನ್ನೆಗಳು ಬರ್ತವೆ. 25,000 ಸಣ್ಣ ಬಾಕ್ಸ್ಗಳನ್ನ ನಾವು ಅದರಲ್ಲಿ ಮಾಡಬಹುದು. ಆಪ್ಷನ್ ಬಿ ಸರಿಯಾಗಿದೆ. ಸಂಖ್ಯೆ 48 ಪ್ರಶ್ನೆ ಸಂಖ್ಯೆ 5/7 ಈಕ್ವಲ್ ಟು 45/x ಆದರೆ x ಸ್ಥಳದಲ್ಲಿ ಇರಬೇಕಾದಂತ ಒಂದು ಸಂಖ್ಯೆ ಏನು ಅಂತ ಕೇಳಿದ್ದಾರೆ. ಇದು ಸಮಾನ ಭಿನ್ನ ರಾಶಿಗೆ ಸಂಬಂಧಪಟ್ಟಂತೆ ಎರಡು ರೀತಿಯಿಂದ ಮಾಡಬಹುದು. ಹೆಂಗೆ 5ರ ಎಷ್ಟು ಪಟ್ಟು 45 ಆಗಿದೆ ಅದನ್ನ ನೋಡಬೇಕು. 5 9 45 ಆಗಿರುತ್ತೆ. ಹಾಗಾದ್ರೆ 7ರ ಅಷ್ಟೇ ಪಟ್ಟು ಕೂಡ ನೀವು ಇಲ್ಲಿ ಮಾಡಬಹುದು. 7 9 63 x = 63 ನಮಗೆ ಉತ್ತರ ಸಿಗುತ್ತೆ. ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದ್ರೂ ಮಾಡಬಹುದು. ಹೆಂಗೆ 5/7 = 45/x. ಇದನ್ನ ಹೇಗೆ ಮಾಡೋದು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ 5 ಇಂಟು x is equal to 45 ಇಂಟು 7. 45 ಇಂಟು 7 x is equal to 45 ಇಂಟು 7 ಡಿವೈಡೆಡ್ ಬೈ 5. 5 1 5 9 45 9 7 9 63. ಹಿಂಗಾದ್ರೂ ಮಾಡಬಹುದು. ಯಾವ ವಿಧಾನವಾದರೂ ಮಾಡಿ ಆನ್ಸರ್ ಮಾಡಬಹುದು. ಆನ್ಸರ್ 63 ಸಿ ಆನ್ಸರ್ ಸರಿ ಇದೆ. ಪ್ರಶ್ನೆ ಸಂಖ್ಯೆ 49 2 ಬಿಲಿಯನ್ 16,008 ಇದನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ. ಬಹಳ ಜನ ತಪ್ಪು ಮಕ್ಕಳು ಇದನ್ನೇ ತಪ್ಪು. ಬಹಳ ಸಿಂಪಲ್ ಇದೆ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಕೊಟ್ಟು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಕೇಳ್ತಾರೆ. ಭಾರತೀಯ ಸಂಖ್ಯಾ ಪದ್ಧತಿ ಕೊಟ್ಟು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೀರಿ ಅಂತ ಕೇಳ್ತಾರೆ. ಇವುಗಳಿಗೆ ಗುಂಪುಗಳಿಗೆ ಅನುಗುಣವಾಗಿ ಫಸ್ಟ್ ಇದನ್ನು ಬರ್ಕೊಳ್ಳೋದನ್ನ ನಾವಿಲ್ಲಿ ಕಲ್ಕೋಬೇಕಾಗುತ್ತೆ. ಸರಿಯಾಗಾದ್ರೆ ಬಿಲಿಯನ್ ಪದ್ಧತಿಯಲ್ಲಿ ಬರೆಯೋದನ್ನ ಹೆಂಗ 4 ಗುಂಪುಗಳನ್ನ ನಾವಲ್ಲಿ ನೋಡ್ತೀವಿ. ಯಾವ ಗುಂಪು ನೋಡ್ತೀವಿ? ಬಿಲಿಯನ್ ಗುಂಪನ್ನು ನೋಡ್ತೀವಿ. ಫಸ್ಟ್ ಬಿಲಿಯನ್ ಗುಂಪು ನೋಡ್ತೀವಿ. ಅದಾದ್ಮೇಲೆ ಮಿಲಿಯನ್ ಗುಂಪು ಅಂತ ನೋಡ್ತೀವಿ. ಅದಾದ್ಮೇಲೆ ಸಾವಿರಗಳ ಗುಂಪು ಅಂತ ನೋಡ್ತೀವಿ. ಅದಾದ್ಮೇಲೆ ಬಿಡಿ ಗುಂಪು ಅಂತ ನೋಡ್ತೀವಿ. ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಇರುವಂತ ಒಂದು ಸಂಖ್ಯಾ ಪದ್ಧತಿ. ಹಾಗಾದ್ರೆ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಏನ್ ನೋಡ್ತೀವಿ? ಬಿಡಿ ಗುಂಪು ನೋಡ್ತೀವಿ, ಸಾವಿರ ಗುಂಪು ನೋಡ್ತೀವಿ, ಲಕ್ಷ ಗುಂಪು ನೋಡ್ತೀವಿ ಮತ್ತು ಕೋಟಿ ಗುಂಪನ್ನ ನೋಡ್ತೀವಿ. ಬಿಡಿ ಗುಂಪಿನಲ್ಲಿ 3 ಸ್ಥಾನಗಳನ್ನ ನೋಡ್ತೀವಿ ಅಲ್ವಾ? ಬಿಡಿ ಗುಂಪಿನಲ್ಲಿ 3, ಸಾವಿರದಲ್ಲಿ 2, ಲಕ್ಷದಲ್ಲಿ 2, ಕೋಟಿಯಲ್ಲಿ ಮುಂದೆ ಬರೋದೆಲ್ಲ ಕೋಟಿನೇ ಆಗಿರ್ತೈತೆ. 100 ಕೋಟಿ, 20 ಕೋಟಿ, 60 ಕೋಟಿ ಮುಂದೆ ಬರೋದೆಲ್ಲ ಕೋಟಿ ಗುಂಪಲ್ಲಿ ಬರುತ್ತೆ. ಸರಿ, ಹಾಗಾದ್ರೆ ಬಿಡಿ ಗುಂಪಿನಲ್ಲಿ 3 ಸ್ಥಾನಗಳು ನಾವಿಲ್ಲೇ ನೋಡ್ತೀವಿ. ಎಷ್ಟಿಲ್ಲ? 3 ಪ್ಲೇಸಸ್ ನನಗೆ ಇಲ್ಲೇ ಬೇಕಾಗುತ್ತೆ. 1000 ಸ್ಥಾನದಲ್ಲಿ 3, ಮಿಲಿಯನ್ ಸ್ಥಾನದಲ್ಲಿ 3, ಬಿಡಿ ಸ್ಥಾನದಲ್ಲಿ 3. 2 ಬಿಲಿಯನ್ ಅಂದ್ರೆ ಆಕ್ಚುಲಿ ನಾನು ಇಲ್ಲಿ 3 ಪ್ಲೇಸ್ ತುಂಬಬೇಕಾಗಿತ್ತು. ಸೊ ಇಲ್ಲಿ ಏನಾಗುತ್ತೆ? 2 ಫಸ್ಟ್ ಇರೋದ್ರಿಂದ 002 ಅಂತ ತುಂಬಬಹುದು. ಓಕೆ, ಅಥವಾ 2 ಅಂತ ಆದ್ರೂ ತುಂಬಬಹುದು. 2 ಬಿಲಿಯನ್. ನೆಕ್ಸ್ಟ್ ಮಿಲಿಯನ್ ಸ್ಥಾನ ಬೇಕಾಗಿತ್ತು. ಮಿಲಿಯನ್ ಸ್ಥಾನ ಕೊಟ್ಟಿಲ್ಲ. ಮಿಲಿಯನ್ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ 3 ಸ್ಥಾನಗಳನ್ನ ನಾನು ಅಲ್ಲಿ ತುಂಬಿಕೊಳ್ಳೇಬೇಕು. ಮಿಲಿಯನ್ ಸ್ಥಾನ ಆಯ್ತು. ನೆಕ್ಸ್ಟ್ 1000 ಸ್ಥಾನದಲ್ಲಿ 3 ಪ್ಲೇಸ್ ಬೇಕು. ನೆಕ್ಸ್ಟ್ 16,000 ಅಂದ್ರೆ ಅಲ್ಲಿ 2 ಪ್ಲೇಸ್ ಬಂತು. ಆದ್ದರಿಂದ 016 16,000. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 3 ಸ್ಥಾನ ಬೇಕು. 8 ಅಂತ ಕೊಟ್ಟಿದ್ದಾರೆ. 8 ಅಂದ್ರೆ ಇಲ್ಲಿ 100 ಸ್ಥಾನ ಗ್ಯಾಪ್ ಐತೆ, 10 ಸ್ಥಾನ ಗ್ಯಾಪ್ ಐತೆ, 8. ಇದು ಸರಿಯಾಗಿರುವಂತ ಒಂದು ಉತ್ತರ. ಇದನ್ನ ನಾನು ಈ ಒಂದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬರೆದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ಬರ್ಕೊಳ್ಳೋಣ. ಏನು ಕಾಮ ಹಾಕದೆ ಬರ್ಕೊಂಡ್ಬಿಟ್ರೆ ಫಸ್ಟ್ ಏನಾಗುತ್ತೆ? 2 0 0 0
016008. ಮೊದಲ 3 ಸ್ಥಾನಕ್ಕೆ ಕಾಮ ಹಾಕ್ರಿ, ಆಮೇಲೆ 2 ಸ್ಥಾನಕ್ಕೆ ಕಾಮ ಹಾಕ್ರಿ, ಆಮೇಲೆ 2 ಸ್ಥಾನಕ್ಕೆ ಕಾಮವನ್ನ ಹಾಕ್ರಿ. ಓಕೆ ಅಲ್ಲ? ನೋಡ್ರಿ ಹಾಗಾದ್ರೆ ಎಷ್ಟೆಷ್ಟಾಯ್ತು ಇದು? ಇಲ್ಲಿವರೆಗೂ ಸಾರಿ, ಕಾಮ ರಾಂಗ್ ಆಯ್ತಿದು. ಈ ಕಾಮನ ಉದ್ದ ಆಯ್ತು ಬಹಳ. ರೈಟ್ ನೋಡ್ರಿ, ರೈಟ್. ಮೊದಲ 3 ಸ್ಥಾನಕ್ಕೆ ಹಾಕ್ತೀರಿ, ಅದಾದ್ಮೇಲೆ 2 ಸ್ಥಾನಕ್ಕೆ ಹಾಕ್ತೀರಿ, ಅದಾದ್ಮೇಲೆ 2 ಸ್ಥಾನಕ್ಕೆ ಹಾಕ್ತೀರಿ. 200 ಕೋಟಿ 16,008 ಸರಿಯಾದಂತ ಒಂದು ಉತ್ತರ. ಇಲ್ಲಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿದೆ. ಇಲ್ಲಿ ಕೂಡ ಒಂದು ಕಾಮ ಎಕ್ಸ್ಟ್ರಾ ಆಗಿದೆ ನೋಡ್ರಿ, ಈ ಕಾಮ ಬರಬಾರ್ದು. ಓಕೆ ಅಲ್ವಾ? ಈ ಕಾಮವನ್ನ ರಿಮೂವ್ ಮಾಡಿ ಸರಿಯಾಗಿ ಉತ್ತರ ಬರುತ್ತೆ. ಪ್ರಶ್ನೆ ಸಂಖ್ಯೆ 50. 16,789ರಲ್ಲಿ 6 ಮತ್ತು 8ರ ಸ್ಥಾನ ಬೆಲೆಗಳ ಅಂತರ ಎಷ್ಟು ಅಂತ ಕೇಳಿದ್ದಾರೆ. 16,000 ಲೆಕ್ಕ ಚೇಂಜ್ ಆಯ್ತು. ಹೌದು, ಹೌದು, ರೈಟ್. 16,789ರಲ್ಲಿ 6 ಮತ್ತು 8 6 ಸ್ಥಾನ ಬೆಲೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ 6,000 ಆಗುತ್ತೆ. 8ರ ಸ್ಥಾನ ಬೆಲೆ ಎಷ್ಟಾಗುತ್ತೆ? 80 ಆಗುತ್ತೆ. ಅವೆರಡರ ಅಂತರ ಕೇಳಿದ್ದಾರೆ. 0 10ರ 8 ಹೋದ್ರೆ 2, ನೆಕ್ಸ್ಟ್ 9, 5, 5,920. 5,920 ಆಪ್ಷನ್ ಸಿ ಸರಿಯಾಗಿದೆ. 51. ಯಾವುದು ತಪ್ಪಾಗಿದೆ? 4 ಸೂತ್ರವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾಗಿರುವಂತ ಸೂತ್ರ ಯಾವುದು ಅನ್ನೋದನ್ನ ಕೇಳಿದ್ದಾರೆ. ಇದನ್ನ ನಾನು ಒಂದು ಲೆಕ್ಕ ಹಾಕೊಂಡೇ ಮಾಡಿಬಿಡೋಣ ಈಸಿಯಾಗಿ, ನಮ್ಗೆ ಇನ್ನೂ ಈಸಿ ಆಗುತ್ತೆ. ಏನು? 7ಅನ್ನ ಭಾಗಿಸ್ಬೇಕಾಗೈತೆ 2ರಿಂದ, 2 3 6, 7ರಾಗ 6 ಹೋದ್ರೆ 1 ಸರಿಯಾಗಿದೆ. ಒಂದೇ ನೋಡೋಣ. ಭಾಜ್ಯ ಇಸ್ ಈಕ್ವಲ್ ಟು, ಭಾಜ್ಯ ಅಂತಂದ್ರೆ ಯಾವುದು? 7 ಬರಬೇಕಾಗಿತ್ತು ಅಂದ್ರೆ ಏನೇನು ಮಾಡಬೇಕು ಅನ್ನೋದನ್ನ ಕೊಟ್ಟಾರ. ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ. ಭಾಜಕ ಇಂಟು ಭಾಗಲಬ್ಧ ಅಂದ್ರೆ 3 6, 6 ಮಾಡಿ ಪ್ಲಸ್ 1 ಮಾಡಿದ್ರೆ 7 ಸಿಗುತ್ತಂತ. ಸರಿ ಇದೆ ಇದು ಅಲ್ವಾ? ಎರಡನೇ ನೋಡಮ್ಮ. ಭಾಜಕ ಇಸ್ ಈಕ್ವಲ್ ಟು, ಭಾಜಕ ಅಂದ್ರೆ ಯಾವುದು? 2. ಭಾಗಿಸುವಂತಹ ಸಂಖ್ಯೆಗೆ ಭಾಜಕ ಅಂತ ಕರಿತೀವಿ. 2 ಬರಬೇಕಾಗಿತ್ತು ಅಂದ್ರೆ ಭಾಜ್ಯ ಡಿವೈಡೆಡ್ ಬೈ ಭಾಗಲಬ್ಧ. ಭಾಜ್ಯಕ ಡಿವೈಡೆಡ್ ಬೈ ಭಾಗಲಬ್ಧ. 7ಕ್ಕೆ 3ರಿಂದ ಭಾಗಿಸ್ಬೇಕಂತ. 7ಕ್ಕೆ 3ರಿಂದ ಭಾಗಿಸಿರ ಮೈನಸ್ ಶೇಷ ಅಂತ. 7ಕ್ಕೆ 3ರಿಂದ ಭಾಗಿಸ್ಬೇಕು, ಭಾಗಿಸಕ್ಕೆ ಬರಲ್ಲದು ಅಲ್ವಾ? ಕಂಪ್ಲೀಟ್ ಆಗಿ ಅದು ಭಾಗ ಹೋಗೋದಿಲ್ಲ. ನೆಕ್ಸ್ಟ್ ನೋಡಮ್ಮ, ಸಿ ನೋಡಮ್ಮ. ಭಾಜಕ ಇಸ್ ಈಕ್ವಲ್ ಟು ಭಾಜ್ಯ ಮೈನಸ್ ಶೇಷ. ಭಾಜ್ಯ ಅಂತಂದ್ರೆ 7, ಭಾಜಕ ಅಂದ್ರೆ ಎಷ್ಟಿಲ್ಲಿ ನನಗೆ ಸಿಗಬೇಕಾಗಿತ್ತು? 2 ಉತ್ತರ ಬರಬೇಕಾಗೈತೆ. 2 ಬರಬೇಕಾಗಿತ್ತು ಅಂತಂದ್ರೆ ಭಾಜ್ಯ ಮೈನಸ್ ಶೇಷ. ಭಾಜ್ಯದಲ್ಲಿ 1ಅನ್ನ ಕಳಿತೀನಿ, ಎಷ್ಟು ಬಂತು? 6 ಬಂತು. 6ಕ್ಕೆ ಡಿವೈಡೆಡ್ ಬೈ ಭಾಗಲಬ್ಧ. 6ಕ್ಕೆ 3ರಿಂದ ಭಾಗಿಸಿ 2 ಬರ್ತಂತೆ. ಸರಿ ಇದೆ ಉತ್ತರ, ಆದ್ದರಿಂದ ಸಿ ಸರಿ ಇದೆ. ಡಿ ನೋಡೋಣ. ಭಾಗಲಬ್ಧ ಸಿಗಬೇಕಾಗೈತೆ. ಭಾಗಲಬ್ಧ ಅಂದ್ರೆ ಏನು? ನನಗೆ 3 ಉತ್ತರ ಬರಬೇಕಾಗೈತೆ. 3 ಉತ್ತರ ಬರ್ಬೇಕಾರ ಭಾಜ್ಯ ಮೈನಸ್ ಶೇಷ. 7ರಲ್ಲಿ 1 ಕಳಿಬೇಕಂತ ಕಳೆದ್ವಿ. 7ರಲ್ಲಿ 1 ಕಳೆದ್ರೆ ಏನಾಯ್ತು? ನನಗೆ 6 ಆಯ್ತು. 6ಅನ್ನ ಭಾಜಕದಿಂದ ಭಾಗಿಸ್ಬೇಕಂತ. ಭಾಜಕ ಅಂದ್ರೆ 2ರಿಂದ ಭಾಗಿಸ್ಬೇಕು. 6ಅನ್ನ 2ರಿಂದ ಭಾಗಿಸಿದ್ರೆ 3 ಸಿಕ್ತಲ್ಲ. ಹಾಗಾಗಿ ಇದನ್ನು ಸರಿಯಾಗಿದೆ. ಹಾಗಾದ್ರೆ ಸರಿ ಹೊಂದದೇ ಇರುವಂತಹ ಒಂದು ಸೂತ್ರ ತಪ್ಪಾಗಿರುವುದು ಯಾವಂದ್ರೆ ಆಪ್ಷನ್ ಬಿ ತಪ್ಪಾಗಿರುವಂತಹ ಒಂದು ಉತ್ತರ. ಒಬ್ಬ ಕೆಲಸಗಾರನಿಗೆ ಪ್ರತಿ ಹಾಜರಿಗೆ 300 ರೂಪಾಯಿ ವೇತನ ಹಾಗೂ ಪ್ರತಿ ಗೈರು ಹಾಜರಿಗೆ 50 ರೂಪಾಯಿ ದಂಡವನ್ನ ವಿಧಿಸಲಾಗಿದೆ. 34 ದಿನಗಳಲ್ಲಿ 8 ಗೈರು ಹಾಜರಾಗಿದ್ದರೆ ಕೆಲಸಗಾರನಿಗೆ ಎಷ್ಟು ವೇತನವನ್ನ ಕೊಡ್ತೀರಿ ಅಂತ ಕೇಳ್ಯಾರ. ನೋಡ್ರಿ, ಒಬ್ಬ ಕೆಲಸಗಾರ ಇದ್ದಾನೆ. ಅವನು ಏನ್ ಮಾಡಿದಾನಂದ್ರೆ, ಒಂದಿನ ಡ್ಯೂಟಿ ಬಂದಂದ್ರೆ 300 ರೂಪಾಯಿ, ಒಂದ್ ದಿವಸಕ್ಕೆಷ್ಟು 300 ರೂಪಾಯಿನ ಕೊಡ್ತಾನೆ. ಒಂದು ದಿನಕ್ಕೆ ಹಾಜರಿ ಆಯ್ತು ಅಂತಂದ್ರೆ ಅವನಿಗೆ 300 ರೂಪಾಯಿ ವೇತನ. ಓಕೆನಾ? ಪ್ರತಿ ಗೈರು ಹಾಜರು, ಇವತ್ತು ಬರಲಿಲ್ಲ ಅಂತ ತಿಳ್ಕೊರಿ, ಅವನೇ 50 ರೂಪಾಯಿ ಕೊಡ್ಬೇಕು. ಒಳ್ಳೆ ಇನ್ ಕೇಸ್ ಅವ ಸುಮ್ಮನೆ ಗೈರು ಹಾಜಾಗ ಆಗಂಗಿಲ್ಲ, 50 ರೂಪೀಸ್ ಅವನಿಗೆ ಫೈನ್ ಐತೆ. 34 ದಿನಗಳ ಕೆಲಸದಲ್ಲಿ 8 ಗೈರು ಹಾಜರಾಗಿದ್ದರೆ ಟೋಟಲ್ ಡೇಸ್ ಅವನು ಎಷ್ಟು ದಿನ? 34 ದಿನ ಕೆಲಸಕ್ಕೆ ಅವನು ತಗೊಂಡಿದ್ರು. ಅದರಲ್ಲಿ 8 ದಿನ ಅವನು ಬಂದೇ ಇಲ್ಲ. ಹಾಗಾದ್ರೆ ಎಷ್ಟು ದಿನ ಅವನು ವರ್ಕ್ ಮಾಡದಂಗಾಯ್ತು? 26 ದಿನ ಅವನು ವರ್ಕಿಂಗ್ ಡೇಸ್.
ಈ 26 ದಿವಸಕ್ಕೆ ಇಂಟು 300 ರೂಪಾಯಿದಂಗ ಅವ್ರಿಗೆ ಏನು ಬೀಳುತ್ತಾ ಸ್ಯಾಲ್ರಿ ಬೀಳುತ್ತೆ ಅಲ್ವಾ. 26 ಇಂಟು 300 ಎಷ್ಟಾಗಿತ್ತು 0 0 3 6 18 ನೆಕ್ಸ್ಟ್ 3 6 1 7 7,800 ರೂಪಾಯಿ ಅವನಿಗೆ ವೇತನ ಬಂತು. ಆಪ್ಷನ್ ಸಿ ಐತೆ ಅಂತೇಳಿ ಸಟ್ಟನ್ನು ಹಾಕಿಬಿಡಬಾರ್ದು. ಯಾಕಂದ್ರೆ ಅವನು ಫೈನ್ ಕಟ್ಟಬೇಕಲ್ಲ ಒಳ್ಳೆ. ಯಾಕಂದ್ರೆ 8 ಡೇಸ್ ಏನ್ ಮಾಡ್ಯಾನವ ಬಂದಿಲ್ಲ. ಒಂದ್ ದಿನಕ್ಕೆ 50 ರೂಪಾಯಿ ಅಂದ್ರೆ 8 ದಿವಸಕ್ಕೆ ಎಷ್ಟಾಯ್ತು 400 ರೂಪಾಯಿ ಆಯ್ತು. ಹಾಗಾದ್ರೆ 400 ರೂಪಾಯಿ ಅವನು ಏನ್ ಮಾಡ್ಬೇಕು ಫೈನ್ ಅನ್ನು ಅವ್ರು ಕಟ್ ಮಾಡ್ಕೊತಾರೆ. ಕಟ್ ಮಾಡ್ಕೊಂಡ್ರೆ 7,400 ರೂಪಾಯಿ ಅವನು ವೇತನ ಬಿತ್ತು. ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಉತ್ತರ. ಪ್ರಶ್ನೆ ಸಂಖ್ಯೆ 53. ಪಾತ್ರೆಯೊಂದರಲ್ಲಿ 2/7 ಭಾಗ ನೀರು ತುಂಬಿದೆ. ಅದು ಪೂರ್ತಿ ತುಂಬಲು ಇನ್ನೂ 35 ಲೀಟರ್ ನೀರಿನ ಅವಶ್ಯಕತೆ ಇದೆ. ಹಾಗಾದ್ರೆ ಪಾತ್ರೆ ಸಾಮರ್ಥ್ಯ ಎಷ್ಟು ಅಂತ ಕೇಳ್ಯಾರ. ಪಾತ್ರೆ ತುಂಬಿದ ಪಾತ್ರೆ ಎಷ್ಟಿದೆ 2 ಭಾಗ ತುಂಬೈತಂತ. 7ರಲ್ಲಿ 2 ಭಾಗ ಏನಾಗಿದೆ ತುಂಬಿದೆ. 7 ಭಾಗ ಏನಾಗಿದೆ ತುಂಬಿದೆ. ಹಾಗಾದ್ರೆ 7ರಲ್ಲಿ 2 ಭಾಗ ಹೋದ್ರೆ 5 ಭಾಗ ಉಳಿತಿನ್ನ ಅಲ್ವಾ. ಈ 5 ಭಾಗ ಏನಿರೋದು ಇನ್ನು ಖಾಲಿ ಇರುವಂತಹ ಭಾಗ. ಇದು 5 ಭಾಗ ಏನಿದು ಖಾಲಿ ಇರುವಂತಹ ಭಾಗ. ಇದು ಖಾಲಿ. ಕ್ಲಿಯರ್ ಅಲ್ಲ. 2 ತುಂಬೈತೆ ಅಂದ್ರೆ ಇದರ ಅರ್ಥ ಏನು ಇನ್ನ 5 ಭಾಗ ಖಾಲಿ ಐತೆ. ಇನ್ನೂ ಪೂರ್ತಿ ತುಂಬಲು 35 ಲೀಟರ್ ಬೇಕು. ಹಾಗಾದ್ರೆ ಈ 5 ಭಾಗ ಅನ್ನುವಂಥದ್ದು ಯಾವ್ದಕ್ಕೆ ಸಮ ಐತೆ 35 ಲೀಟರ್ಗೆ ಸಮ ಐತೆ. 5 ಭಾಗ ಇಸ್ಕೊಲ್ ಟು 35 ಲೀಟರ್ ಸಮ ಐತೆ. ಪೂರ್ತಿ ಭಾಗ ಅಂದ್ರೆ ಏನ್ ತಗರ ಕಂಪ್ಲೀಟ್ ಭಾಗ ಅಂದ್ರೆ 7 ಅದ. ಹಾಗಾದ್ರೆ 7 ಇಸ್ಕೊಲ್ ಟು ಎಷ್ಟು 7 ಇಂಟು 35 ಡಿವೈಡೆಡ್ ಬೈ 5. 5 ಒಂದಲೇ 5 7 35 7 49 ಲೀಟರ್ ಟೋಟಲ್ ಆ ಒಂದು ಪಾತ್ರೆಯ ಸಾಮರ್ಥ್ಯ. ಆಪ್ಷನ್ ಎ ಸರಿಯಾಗಿದೆ. 54. ಯಾವುದು ತಪ್ಪಾಗಿದೆ. 8ರಿಂದ ಭಾಗವಾಗುವಂತಹ ಎಲ್ಲಾ ಸಂಖ್ಯೆಗಳು 4 ಮತ್ತು 2ರಿಂದ ಭಾಗವಾಗುತ್ತದೆ. ಸರಿ ಇದು. ಯಾಕಂದ್ರೆ 4 ಮತ್ತು 2 ಅನ್ನುವಂಥದ್ದು 8ರ ಅಪವರ್ತನಗಳು. 4 ಮತ್ತು 2 ಅನ್ನುವಂಥದ್ದು ಏನಿದು 8ರ ಅಪವರ್ತನಗಳಾಗ್ತವೆ ಅಲ್ವಾ. ಆದ್ದರಿಂದ ಇವೆರಡರ ಅಪವರ್ತ್ಯದಿಂದ ಭಾಗ ಆಗುತ್ತೆ ಅಂದ್ರೆ ಅದು ಇದರಿಂದನೂ ಭಾಗ ಆಗ್ಲೇಬೇಕು. ಓಕೆ ಅಲ್ಲ. ನೆಕ್ಸ್ಟ್ 15ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳು 3 ಮತ್ತು 5ರಿಂದ ಭಾಗವಾಗುತ್ತದೆ. ಹೌದು. 15ರ ಅಪವರ್ತನಗಳು ಇವೆರಡು. ಆದ್ದರಿಂದ ಸರಿ ಇದೆ. ನೆಕ್ಸ್ಟ್ 12ರಿಂದ ಭಾಗವಾಗುವ ಎಲ್ಲ ಸಂಖ್ಯೆಗಳು 3 ಮತ್ತು 4ರಿಂದ ಭಾಗವಾಗುತ್ತವೆ. ಇದನ್ನು ಸರಿ ಐತೆ. 12ರ ಅಪವರ್ತನಗಳು ಇವೆರಡು 3 ಮತ್ತು 4. ನೆಕ್ಸ್ಟ್ 5ರಿಂದ ಭಾಗ ಆಗುವ ಎಲ್ಲಾ ಸಂಖ್ಯೆಗಳು 10ರಿಂದ ಭಾಗ ಆಗುತ್ತದೆ. ಇದು ರಾಂಗ್ ಇದು. ಯಾಕಂದ್ರೆ 5ರ ಅಪವರ್ತನ 10 ಅಲ್ಲ, 10ರ ಅಪವರ್ತನ 5. ಆದ್ದರಿಂದ ಈ ಆನ್ಸರ್ ತಪ್ಪಾಗುತ್ತೆ. 5ರಿಂದ ಭಾಗ ಆಗುವ ಹೆಂಗ್ ಹೋಗ್ತಾವ 10ರಿಂದ 15 ಐತೆ. 15 10ರಿಂದ ಭಾಗ ಹೋಗ್ತದ ಇಲ್ಲ. 25 ಐತಿ. 25 10ರಿಂದ ಭಾಗ ಹೋಗುತ್ತೆ ಹೋಗೋದಿಲ್ಲ. ಆದ್ದರಿಂದ ತಪ್ಪಾಗಿದ್ದು ಯಾವ್ದಂದ್ರೆ ಆಪ್ಷನ್ ಡಿ ಸರಿಯಾಗಿರುವಂತದ್ದು. ಇಲ್ಲೇ ತಪ್ಪಾಗಿರೋದು ಯಾವ್ದು ಅಂತ ಕೇಳ್ಯಾರ. ಆದ್ರಿಂದ ಆಪ್ಷನ್ ಡಿ. ಅನಿಲನು ಅಂಗಡಿಯೊಂದರಿಂದ 15 ಕೆಜಿ 327 ಗ್ರಾಂ ಸಕ್ಕರೆಯನ್ನ, 4 ಕೆಜಿ 23 ಗ್ರಾಂ ಚಹಾ ಪುಡಿಯನ್ನ ಹಾಗೂ 46 ಗ್ರಾಂ ಯಾಲಕ್ಕಿಯನ್ನ ಖರೀದಿಸಿದರೆ ಅವನು ಅಂಗಡಿಯಿಂದ ತಂದ ವಸ್ತುಗಳ ಒಟ್ಟು ತೂಕ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಅನಿಲನವ ಅಂಗಡಿಯೊಂದರಿಂದ ಏನ್ ತರ್ತಾನ ಸಕ್ಕರೆಯನ್ನ ತರ್ತಾನ. ಎಷ್ಟು ತರ್ತಾನಪ್ಪ ಅಂತ ನೋಡಿದ್ರೆ 15 ಕೆಜಿ ಅಂದ್ರೆ 15.323 ಗ್ರಾಂ. 15ಕ್ಕೆ 15.323 ಗ್ರಾಮ್ಸ್ ಒಂದು ಸಕ್ಕರೆಯನ್ನ ತರ್ತಾನೆ. ನೆಕ್ಸ್ಟ್ ಚಹಾ ಪುಡಿಯನ್ನ ತರ್ತಾನೆ. ಚಹಾ ಪುಡಿಯನ್ನ ತರ್ತಾನೆ. ಎಷ್ಟು ತರ್ತಾನೆ ಅಂದ್ರೆ 4 ಕೆಜಿ. ಬರೆದುಕೊಳ್ಳೋ ವಿಧಾನ ನೋಡ್ರಿ. 4 ಕೆಜಿ 23 ಗ್ರಾಮ್ ಅಂದ್ರೆ ನಾನು ಬಿಡಿ ಸ್ಥಾನದಿಂದ ಅದನ್ನ ಮ್ಯಾಚ್ ಮಾಡಬೇಕು. ಓಕೆ ಇಲ್ಲ. ಲಾಸ್ಟ್ ದಶಾಂಶ ಶತಾಂಶ ಸ್ಥಾನ ಅಂತ ಏನ್ ಕರಿತೀವಲ್ಲ, ಲಾಸ್ಟ್ ಪ್ಲೇಸ್ ಇಂದ ನಾವು ಈ ಕಡೆ ಮ್ಯಾಚ್ ಮಾಡ್ಕೋಬೇಕು. ಸರಿಯಾಗ 4.023 ಅಂತ ಬರೆದ್ರೆ ಆನ್ಸರ್ ರೆಡಿ ಸರಿಯಾಗುತ್ತೆ. 4.23 ಅಂತ ಬರೆದ್ರೆ ರಾಂಗ್ ಆಗುತ್ತೆ ಇದು. ಓಕೆ. ನೆಕ್ಸ್ಟ್ ಹಾಗೂ ಯಾಲಕ್ಕಿಯನ್ನ ಅವನು ತಗೊಂತಾನೆ ಅಲ್ವಾ. ಯಾಲಕ್ಕಿ ಎಷ್ಟಪ್ಪ ಅಂತ ಕೇಳಿದ್ರೆ ಯಾಲಕ್ಕಿಯನ್ನ 46 ಗ್ರಾಮ್ 46 ಗ್ರಾಮ್ ಯಾಲಕ್ಕಿಯನ್ನ ಅವನು ತಗೊಳ್ಕೊಳ್ತಾನೆ. ಓಕೆನಾ. ಎಲ್ಲವನ್ನ ಕೂಡಿಸ್ಬೇಕು. 6 6 12 6 3 9 11 12 4 1 5 6 7 8 9
ನೆಕ್ಸ್ಟು 3 15 4 19 19.392 19.392 ಇಲ್ಲೇ ತಪ್ಪು ಮಾಡಿದ್ದೀನಿ ನೋಡ್ರಿ. 6 3 9 10 11 12 ರೈಟ್ ಐತೆ. 4 1 5 6 7 8 9 ರೈಟ್ ಐತೆ. 3ಕ್ಕೆ 3 ರೈಟ್ ಐತೆ. 19.392 ಸರಿಯಾದಂಥ ಉತ್ತರ. ಆಪ್ಷನ್ಸಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು ಅಂತ ಅನಿಸ್ಲಿಕ್ಕೆ ನನಗೆ. 3 2 7 ತಗೋಬೇಕಾಯ್ತು ರೈಟ್. ನಾನಿಲ್ಲಿ ಇಲ್ಲಿ ರಾಂಗ್ ತಗೊಂಡಿ ನೋಡಿ. 3 2 7 ಓಕೆ. ಓಕೆ, ಈ ಥರ ಮಿಸ್ಟೇಕ್ಸ್ನು ಆಗ್ತಿರ್ತಾವ. ಇದನ್ನ ಮಕ್ಕಳು ಸರಿಯಾದ ರೀತಿಯಿಂದ ಗಮನಿಸಬೇಕು. ಓಕೆನಾ? ರೈಟ್. ಹಾಗಾದ್ರೆ ಎಷ್ಟಾಗುತ್ತಿದೆ? 7 3 10 10 6 16 ಆಗುತ್ತಿದೆ ಅಲ್ವಾ? 3 9 6 19.396 ಸರಿಯಾದಂಥ ಒಂದು ಉತ್ತರ. ಆಪ್ಷನ್ ಡಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 56. ಸಂಖ್ಯಾ ಸರಣಿಯ ಖಾಲಿ ಬಿಟ್ಟಂತ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ, ನೀವು ಇದನ್ನು ತಿಳ್ಕೋಬೇಕು. ಒಂದಲ್ಲ ಇದು, ಇದನ್ನ 2 ಅಂತ ಬರ್ಕೋರಿ. 2 6 12 20 ಅಂತ ಬರುತ್ತೆ. 2 ಹೆಂಗ್ ಬರ್ತಂದ್ರೆ 1ರ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 2, 2ರ ಸ್ಕ್ವೇರ್ ಪ್ಲಸ್ 2 ಈಕ್ವಲ್ ಟು 6, 3ರ ಸ್ಕ್ವೇರ್ 9 ಪ್ಲಸ್ 3 12, 4ರ ಸ್ಕ್ವೇರ್ ಪ್ಲಸ್ 4 ಈಕ್ವಲ್ ಟು 20. ನೆಕ್ಸ್ಟ್ ಬರ್ಬೇಕಾದ ಸಂಖ್ಯೆ 5ರ ಸ್ಕ್ವೇರ್ ಪ್ಲಸ್ 5 5 25 ಪ್ಲಸ್ 5 ಅಂತಂದ್ರೆ 30 ಬರಬೇಕು. ನೆಕ್ಸ್ಟ್ ಬರ್ಬೇಕಾದ ಸಂಖ್ಯೆ 6ರ ಸ್ಕ್ವೇರ್ ಪ್ಲಸ್ 6 6 36 ಪ್ಲಸ್ 6 36 ಪ್ಲಸ್ 6 42. 30 ಮತ್ತು 42 ಸರಿಯಾದಂತ ಉತ್ತರ. ಆಪ್ಷನ್ ಡಿ ಸರಿಯಾಗಿರುವಂತ ಒಂದು ಉತ್ತರ. ಪ್ರಶ್ನೆ ಸಂಖ್ಯೆ 57. ಹೋಟೆಲ್ ಒಂದರಲ್ಲಿ ಒಂದು ತಿಂಡಿಗೆ 30 ರೂಪಾಯಿ, ಒಂದು ಊಟಕ್ಕೆ 60 ರೂಪಾಯಿ ಮತ್ತು ಒಂದು ಟೀಯ ಬೆಲೆ 8 ರೂಪಾಯಿ. 32 ಜನರ ಗುಂಪನ್ನು ಪ್ರತಿದಿನ 2 ಟೀ 2 ಊಟ 1 ತಿಂಡಿಯಂತೆ 18 ದಿನಗಳ ಕಾಲ ಪಡೆದರೆ ಅವರು ಕೊಡಬೇಕಾಗಿರ್ತಕ್ಕಂಥ ಹಣ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಹೋಟೆಲ್ ಒಂದರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ತಿಂಡಿಯ ಬೆಲೆ, ಒಂದು ತಿಂಡಿ ಏನಾದ್ರೂ ನಾವು ತಿಂದಿವಿ ಅಂತಂದ್ರೆ ಅದ್ರ ಬೆಲೆ ಎಷ್ಟೈತಂತ 30 ರೂಪಾಯಿ ಐತಂತ. ನಂತರ ಒಂದು ಊಟಕ್ಕೆ 60 ರೂಪಾಯಿ ಕೊಡ್ತಾರಂತೆ. ಓಕೆನಾ? 60 ರೂಪಾಯಿ. ನೆಕ್ಸ್ಟ್ ಒಂದು ಚಹಾ ಏನಾದ್ರೂ ಕುಡಿದ್ರೆ, ಟೀ ಕುಡಿದ್ರೆ 8 ರೂಪಾಯಿ ಬಿಲ್ ಆಗುತ್ತಂತೆ. ಹಾಗಾದ್ರೆ 32 ಜನರ ಗುಂಪೊಂದು ಏನ್ ಮಾಡ್ತಾರೆ, 32 ಮೆಂಬರ್ಸ್ ಪ್ರತಿದಿನ 2 ಟೀ 2 ಊಟ 1 ತಿಂಡಿ, ಅಂದ್ರೆ ಪ್ರತಿದಿನ 1 ತಿಂಡಿ ತಗೊಂತಾರೆ, ಊಟ 2 ತಗೊಂತಾರೆ, ಟೀ ಕೂಡ 2 ತಗೊಂತಾರೆ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಎಷ್ಟು ಮಾಡ್ದಂಗಾಯ್ತು? ಇದು 30 ರೂಪಾಯಿ ಆಯ್ತು ಬಿಲ್ಲು, ಇದು 120 ರೂಪಾಯಿ ಆಯ್ತು, ಇದು 8 16 ರೂಪಾಯಿ ಆಯ್ತು. ಇದು ಏನಿದು ಒಬ್ಬರದಾಯ್ತು ಟೋಟಲ್ಲಿ ಅಲ್ವಾ? ಈ ತರ ಏನ್ ಮಾಡ್ತಾರೆ ಇವರೆಲ್ಲ ಸೇರಿ, ಎಲ್ಲರೂ ಸೇರಿ 32 ದಿನ ಊಟ ಮಾಡ್ಕೊಂತಾರಂತೆ. ಓಕೆ, 32 ದಿನ. ಹಾಗಾದ್ರೆ ಇದನ್ನ ನಾನು ಕೂಡಿಸ್ತೀನಿ. ಈಗ ಕೂಡಿಸಿದ್ರೆ ಎಷ್ಟಾಗುತ್ತೆ? 6 2 1 3 3 3 6 1 ಅಲ್ವಾ? ಒಬ್ಬ ವ್ಯಕ್ತಿ ಏನಾಗುತ್ತೆ, ಒಂದು ದಿನಕ್ಕೆ 166 ರೂಪಾಯಿ ಒಬ್ಬ ವ್ಯಕ್ತಿಯಿಂದ ಖರ್ಚಾಗುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 166 ರೂಪಾಯಿನ ಖರ್ಚು ಮಾಡ್ತಾನೆ ಅಲ್ವಾ? ಸರಿ, ಹಾಗಾದ್ರೆ 166 ರೂಪಾಯಿ ಒಬ್ಬ ವ್ಯಕ್ತಿಯಿಂದ ಖರ್ಚಾದ್ರೆ ಇಂಟು 32 ಜನ ಅದರಲ್ಲಿ ಒಂದು ದಿವಸಕ್ಕೆ ಅಲ್ವಾ? ಇದು ಒಂದೇ ದಿವಸದ ನಾನೀಗ ಮಾಡ್ತಾ ಇರೋದು. 32 ಇಂಟು 6 ಮಾಡ್ತೀರಿ, 3 6 18 180 192 192 ಅಲ್ವಾ? 3 6 18 192 ರೈಟ್ ಐತೆ. ನೆಕ್ಸ್ಟ್ 192 192ಕ್ಕೆ 19 ನಾನು ಪ್ಲಸ್ ಮಾಡ್ತಾ ಇರ್ತೀನಿ. 9 10 11 9 10 11 ನೆಕ್ಸ್ಟ್ 211 211 ಕ್ಯಾರಿ 21. ನೆಕ್ಸ್ಟ್ 32 ಅಂದ್ರೆ 32 ಪ್ಲಸ್ 21 2 ಕೂಡಿಸಿದ್ರೆ 3 3 2 5 53 ಆಯ್ತು. 5312 ರೂಪಾಯಿ. ಇದೇನಿದು 18 ಜನರು ಒಂದು ದಿವಸಕ್ಕೆ ಊಟ ಮಾಡಿದ್ರಾಯ್ತು. ಈಗ ಮುಂದೆ ಈ ತರ 18 ದಿನ ಊಟ ಮಾಡ್ತಾರಂತ ಇವರೆಲ್ಲ ಸೇರಿ. ಓಕೆ, 18 36 18 18 19 20 21 18 54
54, 55, 56, ನೆಕ್ಸ್ಟು 18 5 90, 95. ಓಕೆ, ಆನ್ಸರ್ ಎಷ್ಟು ಬಂತು? 95,616 ರೂಪಾಯಿ ಟೋಟಲ್ ಖರ್ಚಾಯಿತು. ಓಕೆ ಇಲ್ಲ, ಒನ್ಸ್ ಅಗೇನ್ ರಿಪೀಟ್ ಹೇಳ್ತೀನಿ ನೋಡ್ರಿ. ಒಂದ್ ತಿಂಡಿ 30 ರೂಪಾಯಿದಂಗ ದಿನಕ್ಕೆ ಒಂದೇ ತಿಂಡಿ ತಿಂತಾರ, 30 ರೂಪಾಯಿ ಬಿಲ್ ಆಯ್ತು. ಒಬ್ಬೊಂದು ಮಾತ್ರ ಇದು. ಒಂದ್ ಊಟಕ್ಕೆ 60 ರೂಪಾಯಿ, ದಿನಕ್ಕೆ ಅವ 2 ಊಟ ಮಾಡ್ತಾನ, 120 ರೂಪಾಯಿ ಬಿಲ್ ಆಯ್ತು. ಒಂದ್ ಚಾಕ್ 8 ರೂಪಾಯಿ, ದಿನಕ್ಕೆ 2 ಚಾ ಕುಡಿತಾನವ, ಸೊ 16 ರೂಪಾಯಿ ಆಯ್ತು. ಟೋಟಲ್ ಒಂದು ಬಿಲ್ ಎಷ್ಟಾಯ್ತು? 166 ರೂಪಾಯಿ ಒಂದ್ ದಿವ್ಸಕ್ಕೆ ಆಯ್ತು. ಹಾಗಾದ್ರೆ ಏನ್ ಮಾಡ್ತಾರ? ಎಷ್ಟು ಜನ ಮಾಡ್ತಾರ ಊಟ? 32 ಜನ ಮಾಡ್ತಾರ ಊಟ. ಒಬ್ಬರಿಗೆ 166 ರೂಪಾಯಿ ಅಂದ್ರೆ 32 ಜನಕ್ಕೆ ಒಂದ್ ದಿವ್ಸಕ್ಕೆ 5,312 ರೂಪಾಯಿ ಆಯ್ತು. ಎಷ್ಟಿದು? ಒಂದ್ ದಿವ್ಸಕ್ಕೆ. ಬಟ್ ಇವ್ರು 18 ದಿವ್ಸಕ್ಕೆ ಕೇಳ್ಯಾರ. 18 ದಿವಸ ಆದ್ದರಿಂದ ಇಂಟು 18 95,616 ರೂಪಾಯಿ. ಆಪ್ಷನ್ ಎ ಸರಿ ಉತ್ತರ. ಪ್ರಶ್ನೆ ಸಂಖ್ಯೆ 58. 3, 6, 9ರ ವ್ಯತ್ಕ್ರಮದ ಗುಣಲಬ್ಧ ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. 3, 6, 9ರ ಅಂದ್ರೆ 3ರ ವ್ಯತ್ಕ್ರಮ 1/3, 6ರ ವ್ಯತ್ಕ್ರಮ 1/6, 9ರ ವ್ಯತ್ಕ್ರಮ 1/9. ಇವುಗಳ ಗುಣಲಬ್ಧವನ್ನ ಕೇಳಿದ್ದಾರೆ. ಗುಣಲಬ್ಧ ಅಂತಂದ್ರೆ 1 ಆಯ್ತು, 3 6 18, 18 ಇಂಟು 9 162, 162 ಸರಿಯಾಗಿರುವಂತಹ ಒಂದು ಉತ್ತರ. ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಉತ್ತರ. 59. 12 ಗಂಟೆ 36 ನಿಮಿಷ ಪ್ಲಸ್ 7 ಗಂಟೆ 12 ನಿಮಿಷನ ಪ್ಲಸ್ ಮಾಡ್ರಿ ಅಂತ ಕೇಳಿದ್ದಾರೆ. 12 ಗಂಟೆ 36 ನಿಮಿಷ, 12 ಗಂಟೆ 36 ನಿಮಿಷ, 7 ಗಂಟೆ 12 ನಿಮಿಷ ಎರಡನ್ನು ಪ್ಲಸ್ ಮಾಡ್ರಿ ಅಂತ ಕೇಳಿದ್ದಾರೆ. 6 2 8 3 1 4. ನೆಕ್ಸ್ಟ್ 12 ಪ್ಲಸ್ 7 ಎಷ್ಟಾಯ್ತು? 12 7 19. 19 ಗಂಟೆ 48 ನಿಮಿಷ ಆಯ್ತು. ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎಲ್ಲವನ್ನ ನಿಮಿಷದಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ನಾವೇನ್ ಮಾಡ್ಬೇಕೀಗ? ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಹಾಗಾದ್ರೆ ಈ 19 ಗಂಟೆನ ನಾನು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಂಡ್ರೆ ಏನ್ ಮಾಡ್ತೀನಿ? ಇಂಟು 60 ಮಾಡ್ತೀನಿ. ಇದು 48 ಮೊದಲೇ ಅದು ನಿಮಿಷದಲ್ಲಿದೆ, ಆದ್ದರಿಂದ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. 0 0 ಮೊದಲೇ ಹಚ್ಕೊಂತೀನಿ. 9 6 54. ಓಕೆ, 6 6 6 5 11 1140 ಆಯ್ತು. ಪ್ಲಸ್ 48. ಓಕೆ, 8 8 1 1. ಹಾಗಾದ್ರೆ ಸರಿಯಾದ ಉತ್ತರ 1188. ಆಪ್ಷನ್ ಬಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 60. 2 ಸಂಖ್ಯೆಗಳ ಗುಣಲಬ್ಧ 105, ಅವುಗಳ ಮೊತ್ತ 32 ಆದ್ರೆ ಆ ಸಂಖ್ಯೆಗಳು ಯಾವಂತ ಹೇಳಿದ್ದಾರೆ. ಇದು ನೀವು ಆಪ್ಷನ್ ಥ್ರೂ ಹೋದ್ರೆ ಇನ್ನೂ ನಿಮ್ಗೆ ಈಸಿನೇ ಆಗುತ್ತಿದೆ. 2 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ, ಇನ್ ಕೇಸ್ ಒಂದ್ ಸಂಖ್ಯೆ x ಐತೆ, ಇನ್ನೊಂದ್ ಸಂಖ್ಯೆ y ಐತೆ ಅಂತ ತಿಳ್ಕೊರಿ. ಇವೆರಡನ್ನು ಗುಣಾಕಾರ ಮಾಡಿದ್ರೆ 105 ಬರ್ತಂತೆ. ಆ 2 ಸಂಖ್ಯೆಗಳನ್ನ ಪ್ಲಸ್ ಮಾಡಿದ್ರೆ x ಪ್ಲಸ್ y ಅಂತ ಏನಾದ್ರೂ ಮಾಡಿದ್ರೆ 22 ಅಂತ ಬರ್ತಂತೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವಂತ ನೋಡಿದ್ದಾರೆ. ಹಾಗಾದ್ರೆ ಸಂಖ್ಯೆಗಳನ್ನೆಲ್ಲ ಸೇರಿ ಇವನ್ನೆಲ್ಲ ಕೂಡಿಸಿ ನೋಡ್ರಿ, ಯಾವ ಸಂಖ್ಯೆ ಕೂಡಿಸಿದ್ರೆ 22 ಬರುತ್ತಾ? 10 ಪ್ಲಸ್ 12 22 ಬರುತ್ತೆ. 15 ಪ್ಲಸ್ 7 22 ಬರುತ್ತೆ. 18 ಪ್ಲಸ್ 4 22 ಅಂತ ಹೇಳಿ ಬರುತ್ತೆ. 15 ಪ್ಲಸ್ 3 18 ಅಂತ ಬರುತ್ತೆ. ಸೊ ಈ ಆಪ್ಷನ್ ನನಗೆ ಕ್ಯಾನ್ಸಲ್ ಆಯ್ತು. ವೆರಿ ಈಸಿಯೆಸ್ಟ್ ಮೆಥಡ್ ಇದು. ನೆಕ್ಸ್ಟ್, ಯಾವ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ 105 ಬರುತ್ತೆ? 12 11 ಎಷ್ಟು ಬರ್ತದ? 12 120 ಬಂತು. ಸೊ ಇದನ್ನು ಕೂಡ ಕ್ಯಾನ್ಸಲ್ ಆಯ್ತು. ಓಕೆನಾ? 18 14 ಅಥವಾ 8 14 8 ಮಾಡ್ತೀರಿ, ಇದನ್ನು ಕೂಡ ಬರಲ್ಲ, ಇದನ್ನು ಕೂಡ ರಾಂಗ್ ಆಗಿ ಹೋಯ್ತು. 15 7 105. ಆದ್ದರಿಂದ ಸರಿಯಾದಂತ ಉತ್ತರ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾಗಿದೆ. ಓಕೆ, ಇದೇ ತರನಾಗಿರ್ತಕ್ಕಂಥ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆಲ್ಲ ವಿಡಿಯೋಗಳು ಸಿಗುತ್ತೆ. ನವೋದಯ ಹಂಟ ನಿಮಗೆ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.